ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾನು ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಇವತ್ತಿನ ಕ್ಲಾಸಲ್ಲಿ ಕೂಡ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 4 ಐತಿದೆ. ಸೊ ಇದು ಆ್ಯಕ್ಚುಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024 ಇಯರ್ದಲ್ಲಿ 5 ಮಾರ್ಕ್ಸ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸ್ವಲ್ಪ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಬಿಫೋರ್ ಏನು ಮಾಡೋಣ, ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಈ ಕ್ವಶನನ್ನು ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಸೊ ಯಾವ್ದು ನೋಡ್ರಿ, ಇದು ಗ್ರ್ಯಾಚ್ಯುಟಿ ಮೇಲಿದೆ. ಓಕೆ, ಗ್ರ್ಯಾಚ್ಯುಟಿ ಮೇಲ್ರಿ ಸೊ ಇಲ್ಲಿ ಈ ಕ್ವಶನ್ ಸಾಲ್ವ್ ಮಾಡಿದ್ದೇನೆ. ಸೊ ಅದು ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಲ್ಲಿದೆ. ಸೊ ನೀವು ವಿಸಿಟ್ ಮಾಡಿ ನೋಡ್ಬೋದು. ಒಂದು ಸ್ವಲ್ಪ ನೋಡ್ರಿ, ಗ್ರ್ಯಾಚ್ಯುಟಿ ಮೇಲ್ರಿ ಒಂದು ಇನ್ಫಾರ್ಮೇಷನ್ ಏನಂದರೆ, ಗ್ರ್ಯಾಚ್ಯುಟಿ ಆ್ಯಕ್ಟ್ 1972 ಅಂತಿದೆ. ಓಕೆ, ಗ್ರ್ಯಾಚ್ಯುಟಿ ಆ್ಯಕ್ಟ್ 1972. ಸೊ ಪ್ರಾಬ್ಲಮ್ದಲ್ಲಿ ಗ್ರ್ಯಾಚ್ಯುಟಿ ಕವರ್ಡ್ ಅಂಡರ್ 1972 ಆ್ಯಕ್ಟ್ ಅಂತ ಹೇಳ್ರಿ ಅಂದರೆ, ಸೊ ನೀವು ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ಸೊ ಅವಾಗ ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ತೆಗೆದುಕೊಳ್ಬೇಕು. ಓಕೆ, ಸೊ ಇದು ನಿಮ್ಗೆ ಗೊತ್ತಿದೆ, ರಿಟೈರ್ಮೆಂಟ್ ಬೆನಿಫಿಟ್ ಇದ್ದರೆ ಮಾತ್ರ ತೆಗೆದುಕೊಳ್ಬೇಕು. ಓಕೆ, ಸೊ ಇದು ಸ್ಯಾಲ್ರಿ ಆಯಿತು. ಸೊ ನೆಕ್ಸ್ಟ್, ಗ್ರ್ಯಾಚ್ಯುಟಿ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1972 ಅಂತ ಹೇಳ್ತಾರಲ್ಲ. ಸೊ ನಾಟ್ ಕವರ್ಡ್ ಅಂಡರ್ ಆ್ಯಕ್ಟ್ ಯಾವುದ್ರೆ 1972. ಈ ಆ್ಯಕ್ಟ್ ಪ್ರಕಾರ ಸೊ ನೀವು ಪ್ರಾಬ್ಲಮ್ದಲ್ಲಿ ಮೆನ್ಷನ್ ಮಾಡ್ತಾರೆ ನೋಡ್ರಿ, ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಅಂತ ಹೇಳ್ರಿ ಅಂದರೆ, ಸೊ ಅವಾಗ ನೀವು ಏನು ಮಾಡ್ಬೇಕಂದ್ರೆ ಸ್ಯಾಲ್ರಿ ತೆಗೆದುಕೊಳ್ಳುವಾಗ ಬೇಸಿಕ್ ಸ್ಯಾಲ್ರಿ ಪ್ಲಸ್ DRNS ಅಲವನ್ಸ್ ಪ್ಲಸ್ ಕಮಿಷನ್ ತೆಗೆದುಕೊಳ್ಬೇಕು. ಓಕೆ, ಸೊ ಅದು ಕಮಿಷನ್ ಟರ್ನ್ ಓವರ್ ಮೇಲೆ ಇರಬೇಕು ಮತ್ತು ಇದು ರಿಟೈರ್ಮೆಂಟ್ ಬೆನಿಫಿಟ್ ಮೇಲೆ ಇರಬೇಕು. ಓಕೆ, DA. ಸೊ ನಿಮಗಿದೆ ಗೊತ್ತಿರಲ್ರಿ. ಸೊ ಇನ್ನೊಂದು ಏನು ಪಾಯಿಂಟ್ ಅಂದರೆ, ಇಲ್ಲಿ ನೀವು ಗ್ರ್ಯಾಚ್ಯುಟಿ ಆ್ಯಕ್ಟ್ 1972ದಾಗ 5 ಮಂತ್ಸ್ ಅಬೋ ಆಯ್ತು ಅಂದರೆ ರೌಂಡ್ ಫಿಗರ್ ಏನು ಮಾಡ್ಕೋತಿರಲ್ಲ, ಸೊ ಅದನ್ನು ನಾಟ್ ಕವರ್ಡ್ ಅಂಡರ್ ಇದ್ದಾಗ ರೌಂಡ್ ಫಿಗರನ್ನು ಮಾಡ್ಕೋಬಾರ್ದು. ಸೊ ಈ ಥರ ಒಂದು ಪ್ರಾಬ್ಲಮ್ ಇದೆ. ಸೊ ಅವನ್ನೆಲ್ಲ ನೀವು ನೋಡ್ಬೋದು. ಇದನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸ್ವಲ್ಪ ನಿಮ್ಗೆ ಇನ್ಫಾರ್ಮ್ ಮಾಡ್ತಾನೆ ಇದ್ದೀನಿ, ಅಂದ್ರೆ ಹೇಳ್ತಾನೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ಡಿಸ್ಕಷನ್ ಮಾಡ್ತಾನೆ ಇದ್ದೀನಿ. ಗ್ರ್ಯಾಚ್ಯುಟಿ ಆ್ಯಕ್ಟ್ 1972, ನಾಟ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1972. ಸೊ ಅದನ್ನ ಪ್ರೀವಿಯಸ್ ಕ್ಲಾಸ್ ಒಂದು ಸ್ವಲ್ಪ ನೋಡ್ಕೊರಿ ನೀವು. ನೆಕ್ಸ್ಟ್ ಇದನ್ನು ಕೂಡ ನೋಡಿರಿ, ಇಂಪಾರ್ಟೆಂಟ್. ಸೊ ಇವತ್ತಿನ ಕ್ಲಾಸಿಗೆ ಬಂದಾಗ್ರಿ, ಸೊ ಇವತ್ತು ಈ ಪ್ರಾಬ್ಲಮ್ ಇದೆಯಲ್ಲ, ಸೊ ಇದನ್ನು ಕೂಡ ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಅಂತ ಏನು ಯೂನಿಟ್ ಇದೆಯಲ್ಲ, ಸೊ ಆ ಒಂದು ಯೂನಿಟಿಂದ ಈ ಕ್ವಶನನ್ನು ಕೇಳಿದ್ದಾರೆ. ಮಿಸ್ಟರ್ ಕೃಷ್ಣ ಆಫ್ ಬಾಗಲಕೋಟ್, ಆ್ಯನ್ ಎಂಪ್ಲಾಯಿ ಆಫ್ ಎ ಕಂಪ್ನಿ ಈಸ್ ರಿಸೀವಿಂಗ್ HRA. ಓಕೆ, ಸೊ ಈ ಪ್ರಾಬ್ಲಮ್ ಬೇಸ್ಡ್ ಇರೋದು ಎದ್ರ ಮೇಲಿದೆ ರೀ, ಈ ಪ್ರಾಬ್ಲಮ್ HRA ಹೌಸ್ ರೆಂಟ್ ಅಲವನ್ಸ್ ಮೇಲೆ ಈ ಪ್ರಾಬ್ಲಮನ್ನು ಕೇಳಿದ್ದಾರೆ. 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಆಫ್ ರುಪೀಸ್ 2500 ಅಂತ ಹೇಳ್ತಾರೆ. ಓಕೆ, ಪರ್ ಮಂತ್, P,M ಅಂದರೆ ಪರ್ ಮಂತ್. ಈಸ್ ಬೇಸಿಕ್ ಸ್ಯಾಲ್ರಿ ಈಸ್ ರುಪೀಸ್ 5000 ಪರ್ ಮಂತ್. ಇವನ್ನೆಲ್ಲ ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು. DRNS ಅಲವನ್ಸ್ ರುಪೀಸ್ 2500 ಪರ್ ಮಂತ್. ನೆಕ್ಸ್ಟ್ DRNS ಅಲವನ್ಸ್ದಾಗ ಬ್ರೆಕೆಟ್ದಾಗ ಕೊಟ್ಟಿದಾರಲ್ಲ, ಇದು ಭಾಳ ಇಂಪಾರ್ಟೆಂಟ್ ರೀ. ರುಪೀಸ್ 1500 ಇನ್ಕ್ಲೂಡ್ಸ್ ಇನ್ ದ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತಾರೆ. ಓಕೆ, ಸೊ ಅಂದರೆ RB ಅಂತ ಹೇಳ್ಬೋದು, ರಿಟೈರ್ಮೆಂಟ್ ಬೆನಿಫಿಟ್. He also received commission of rupees 15,000 per annum ಅಂತ ಹೇಳ್ತಾರೆ. ಡ್ಯೂರಿಂಗ್ ದ ಇಯರ್ he paid rent of rupees 2,000 per month ಅಂತ ಹೇಳ್ತಾರೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ಟ್ಯಾಕ್ಸೇಬಲ್ HRA ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಓಕೆ, ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ HRAಯನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಸೊ ಭಾಳ ಅಂದ್ರೆ ಭಾಳ ಸಿಂಪಲ್ ಇದೆ ರೀ. HRA ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸಿಂಪಲ್ ಇದೆ ನೋಡ್ರಿ. ಈಗ ಕಾಂಪಿಟೇಷನ್ ಆಫ್, ಈಗ ಫಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿದ ನಂತರ ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ HRA ಅಂತ ತೆಗೆದುಕೊಳ್ಬೇಕು, ಹೆಡ್ಡಿಂಗ್ ತೆಗೆದುಕೊಳ್ರಿ. ಸೊ ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಹಾಕಿರೂ ನಡೆಯುತ್ತೆ, ಅಥವಾ ರುಪೀಸ್ ಅಂತ ಹಾಕಿರೂ ನಡೆಯುತ್ತೆ, ಆರ್ ಅಮೌಂಟ್ ಹಾಕಿರೂ ನಡೆಯುತ್ತೆ, ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ಇದಕ್ಕೊಂದು ಫಾರ್ಮ್ಯಾಟ್ ಬರುತ್ತೆ. ಸೊ ಆಲ್ರೆಡಿ ನಾನು ಇದನ್ನು ಕೂಡ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೇನೆ ನೋಡ್ರಿ. ಆ್ಯಕ್ಚುಲ್ HRA ತೆಗೆದುಕೊಳ್ಬೇಕ್ರಿ, ಲೆಸ್ ಲೀಸ್ಟ್ ಆಫ್ ದ ಫಾಲೋವಿಂಗ್ ಎಕ್ಸಾಮ್ಟ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಸೊ ಈ 3 ಪಾಯಿಂಟ್ಸ್ದಾಗ ಯಾವುದು ಲೀಸ್ಟ್ ಆಗುತ್ತಿಲ್ಲ, ಸೊ ಅದನ್ನು ಔಟ್ರ್ ಕಾಲಮ್ದಾಗ ಮೆನ್ಷನ್ ಮಾಡಿ ನಾವು ಮೈನಸ್ ಮಾಡಬೇಕು ಆ್ಯಕ್ಚುಲ್ HRA ರಿಸೀವ್ಡ್ದಾಗ. ಓಕೆ, ಸೊ ಯಾವ್ಯಾವ ಪಾಯಿಂಟ್ಸ್ ಅಂದರೆ, ಫಸ್ಟ್ ಪಾಯಿಂಟ್ ನೋಡ್ರಿ, ಆ್ಯಕ್ಚುಲ್ HRA ರಿಸೀವ್ಡ್, ಎಷ್ಟು HRA ರಿಸೀವ್ ಆಗೈತೆ ಅಂತ ಹೇಳಿ ತೆಗೆದುಕೊಳ್ಬೇಕು. ಸೊ ಇದಾದ ನಂತರ
ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ, ಎಷ್ಟು ರೆಂಟ್ ಪೇಡ್ ಮಾಡಿದಾನೋ ಎಂಪ್ಲಾಯಿ ಲೆಸ್ 10% ಆಫ್ ಸ್ಯಾಲ್ರಿ, ಇದನ್ನ ಅನ್ಕ ಕಂಪಲ್ಸರಿ ನೀವು ತೆಗೆದುಕೊಳ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ 2/5 ಇದೆಯಲ್ಲ, ಸೊ ನೀವು ಏನು ಮಾಡ್ರಿ ಇದಕ್ಕೊಂದು ಇನ್ಫಾರ್ಮೇಷನ್ ಇದೆ ನೋಡ್ರಿ. 2/5 ಆಫ್ ಸ್ಯಾಲ್ರಿ ಅಂತ ಹೇಳ್ಬೋದು. 2/5 ಆರ್ ಇಲ್ಲೊಂದು ಏನು ಅನ್ಬೋದು ಅನ್ನೋದು 40% ಆರ್ 50% ಆಫ್ ಸ್ಯಾಲ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಯಾವಾಗ 40% ತೆಗೆದುಕೊಳ್ಬೇಕ್ರಿ, ಯಾವಾಗ 50% ತೆಗೆದುಕೊಳ್ಬೇಕಂದ್ರೆ, ಸೊ ಇದನ್ನ ಪಾಯಿಂಟ್ ನೀವು ನೋಟ್ ಮಾಡ್ಕೊರಿ. ಸೊ ಯಾವಾಗ 40% ತೆಗೆದುಕೊಳ್ಬೇಕಂದ್ರೆ, ಸೊ ಈಗ ಮೆಟ್ರೋ ಸಿಟೀಸ್ ಅದಾವ ನೋಡ್ರಿ. ಸೊ ಫಸ್ಟ್ 50% ಯಾವಾಗ ತೆಗೆದುಕೊಳ್ಬೇಕಂದ್ರೆ, ಸೊ ಈಗ ನೀವು ನೋಡ್ಬೋದು ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ. ಸೊ ಇವು 4 ಸಿಟೀಸನ್ನು ಪ್ರಾಬ್ಲಮ್ದಲ್ಲಿ ಕೊಟ್ಟರೆ ಅಂದರೆ, ಸೊ ಯು ಹ್ಯಾವ್ ಟು ಮೆನ್ಷನ್ 50% ಆಫ್ ಸ್ಯಾಲ್ರಿ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಅದರ್ವೈಸ್ ಯು ಹ್ಯಾವ್ ಟು ಮೆನ್ಷನ್ 40% ಆಫ್ ಸ್ಯಾಲ್ರಿ. ಓಕೆ, ಸೊ ಇಲ್ಲಿ 2/2/5 ಅಂದ್ರೂ ನಡೆಯುತ್ತೆ. ಇಲ್ಲಪ್ಪ ಅಂತಂದ್ರೆ ನಿಮಗೆ ಈಸಿ ಆಗಬೇಕಾದ್ರೆ 40% ಆಫ್ ಸ್ಯಾಲ್ರಿ ಅಂತೇಳಿ ತೆಗೆದುಕೊಳ್ರಿ. ಬಟ್ ಕಂಪ್ಯಾರಿಸನ್ ಮಾಡಬೇಕು. ಏನು ಕಂಪ್ಯಾರಿಸನ್ ಮಾಡಬೇಕಂದ್ರೆ, ಸೊ ಯಾವ ಎಂಪ್ಲಾಯಿ ಎಲ್ಲಿ ಅದಾನ ಅನ್ನೋದು ನೋಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಈ ಪ್ರಾಬ್ಲಮ್ದಾಗ ಬಾಗಲಕೋಟೆದಾಗ ಅದಾನು. ಓಕೆ, ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ. ಸೊ ಇವು ಯಾವ ಮೆಟ್ರೋ ಸಿಟೀಸ್ ಬರಲಿಲ್ಲ ಅಂದರೆ, ಸೊ ನೀವು ಸ್ಯಾಲ್ರಿ ಎಷ್ಟು ಕನ್ಸಿಡರ್ ಮಾಡ್ಬೇಕಂದ್ರೆ 40% ಸ್ಯಾಲ್ರಿಯನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಹಂಗಾರೆ ಈ ಪ್ರಾಬ್ಲಮ್ದಾಗ ಸ್ಯಾಲ್ರಿ ಅಂತ ಎಷ್ಟು ಕನ್ಸಿಡರ್ ಮಾಡ್ತಾರೆ, 40% ಆಫ್ ಸ್ಯಾಲ್ರಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. 40% ಬರೋದ್ರೂ ನಡೆಯುತ್ತೆ. ಇಲ್ಲಪ್ಪ ಅಂತಂದ್ರೆ ಇದನ್ನು 2/5 ಅಂತೇಳಿ ಬರೋದ್ರೂ ನಡೀತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು 40% ಅಂತೇಳಿ ತೆಗೆದುಕೊಳ್ರಿ, ಈಸಿ ಆಗುತ್ತೆ. ಒಂದೇ ಪ್ಯಾಟರ್ನ್ ಫಾಲೋ ಅಪ್ ಮಾಡಿರಿ. ಸೊ ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ ಕೊಟ್ಟರೆ ಅಂದರೆ 50% ಆಫ್ ಸ್ಯಾಲ್ರಿ ತೆಗೆದುಕೊಳ್ರಿ. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಈಗ ಫಸ್ಟಿಗೆ ಏನು ಮಾಡಿರಿ, ಇಲ್ಲಿ ಆ್ಯಕ್ಚುಯಲ್ HRA ರಿಸೀವ್ಡ ಎಷ್ಟು HRA ರಿಸೀವ್ ಆಗಿದೆ ನೋಡಿರಿ. ಸೊ ಇಲ್ಲಿ 2500 HRA ಆಫ್ ರುಪೀಸ್ 2500 ಅಂತ ಹೇಳ್ತಾರೆ ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಏನು ಮಾಡಿರಿ, ಇದನ್ನ 2500 ಇಂಟು 12 ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, ಅಮೌಂಟ್ 30,000 rupees ಅಮೌಂಟ್ ಬರುತ್ತೆ. ಓಕೆ, ಸೊ ಇದಾದ ನಂತರ ಲೆಸ್ ಲೀಸ್ಟ್ ಆಫ್ ದ ಫಾಲೋವಿಂಗ್ ಎಕ್ಸಾಮ್ಟ್. ಸೊ ಲೀಸ್ಟ್ ಆಫ್ ದ ಫಾಲೋವಿಂಗ್ದಾಗ ಫಸ್ಟ್ ಪಾಯಿಂಟ್ ಯಾವಾಗಲೂ ಆ್ಯಕ್ಚುಯಲ್ HRA ರಿಸೀವ್ಡ್ ಅಂದರೆ HRA ಎಷ್ಟು ರಿಸೀವ್ ಆಗೈತ್ರಿ ಇಲ್ಲಿ, ಇದನ್ನ ಅಮೌಂಟ್ ಇಲ್ಲಿ ತೆಗೆದುಕೊಳ್ಬೇಕು. ಎಷ್ಟು ರೀ, 30,000 ರಿಸೀವ್ ಆಗಿದೆ. ಓಕೆ, ಸೊ ಇದಾದ ನಂತರ ಇದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ರೀ, ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ. ಸೊ ಎಂಪ್ಲಾಯಿ ಎಷ್ಟು ರೆಂಟ್ ಪೇಡ್ ಮಾಡ್ತಾರೆ ನೋಡ್ರಿ, ಇಲ್ಲಿದೆ ನೋಡ್ರಿ. ಡ್ಯೂರಿಂಗ್ ದ ಇಯರ್ ಹಿ ಪೇಡ್ ರೆಂಟ್ ಆಫ್ ರುಪೀಸ್ 2000 ಪರ್ ಮಂತ್ ಅಂತ ಹೇಳಿದ್ದಾರೆ. ಈ ಬಾಕ್ಸ್ ಹಾಕಿದನೆಲ್ಲ 2000 ಪರ್ ಮಂತ್ ಅಂದರೆ, ಸೊ ಎಷ್ಟು 2000 ಇಂಟು 12 ಮಾಡಿದ್ರೆ ಎಷ್ಟು ಬರುತ್ತೆ, 24,000 rupees ಬರುತ್ತೆ. ಸೊ ಇದಾದ ನಂತರ ಲೆಸ್ 10% ಆಫ್ ಸ್ಯಾಲ್ರಿ ಮಾಡಲೇಬೇಕು ನೀವು. ಓಕೆ, ಲೆಸ್ 10% ಆಫ್ ಸ್ಯಾಲ್ರಿ. ಸೊ ಈಗ ಸ್ಯಾಲ್ರಿಯನ್ನು ಡೈರೆಕ್ಟಾಗಿ ಎಲ್ಲಿ ಪ್ರಾಬ್ಲಮ್ದಲ್ಲಿ ಕೊಟ್ಟಾರೋ ಇಲ್ಲ ನೋಡ್ರಿ, ಎಲ್ಲೂ ಕೂಡ ಕೊಟ್ಟಿಲ್ಲ. ಓಕೆ, ಒನ್ಸ್ ಅಗೇನ್ ಸ್ಯಾಲ್ರಿಯನ್ನು ಎಲ್ಲೂ ಕೊಟ್ಟಿಲ್ಲ. ಓಕೆ, ಸ್ಯಾಲ್ರಿಯನ್ನು ಎಲ್ಲೂ ಕೊಟ್ಟಿಲ್ಲ. ಸೊ ನೀವು ಫೈಂಡ್ ಔಟ್ ಮಾಡ್ಬೇಕಂತ ಸ್ಯಾಲ್ರಿ ಫೈಂಡ್ ಔಟ್ ಮಾಡ್ಬೇಕಾರೆ, ಸೊ ಅದಕ್ಕೊಂದು ವರ್ಕಿಂಗ್ ನೋಟ್ ಅಂತೇಳಿ ಮೆನ್ಷನ್ ಮಾಡ್ಬೇಕು ನೀವು, ವರ್ಕಿಂಗ್ ನೋಟ್. ಸೊ ಸ್ಯಾಲ್ರಿ ಫಾರ್ HRA ಕ್ಯಾಲ್ಕುಲೇಷನ್ ಅಂತ ಹಾಕ್ರಿ, ಅಥವಾ ಕ್ಯಾಲ್ಕುಲೇಷನ್ ಆಫ್ ಸ್ಯಾಲ್ರಿ ಅಂತ ಹಾಕ್ರಿ. ಸೊ ಇದು ಸ್ಯಾಲ್ರಿಗೆ ಬಂದಾಗ, ಸೊ ಇಲ್ಲಿ 3 ಪಾಯಿಂಟ್ ನೀವು ಯಾವಾಗಲೂ ನೆನಪಿಟ್ಕೋರಿ. HRAದಾಗ ಬೇಸಿಕ್ ಸ್ಯಾಲ್ರಿ, ಡಿಯರ್ನೆಸ್ ಅಲೌನ್ಸ, ನೆಕ್ಸ್ಟ್ ಕಮಿಷನನ್ನು ತೆಗೆದುಕೊಳ್ಬೇಕು. ಓಕೆ, ಸೊ ಡಿಯರ್ನೆಸ್ ಅಲೌನ್ಸ್ ತೆಗೆದುಕೊಳ್ಳುವಾಗ, ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ರಿಟೈರ್ಮೆಂಟ್ ಬೆನಿಫಿಟ್ ಅಂತೇಳಿ ಕೊಟ್ಟಿರ್ಬೇಕವ್ರ ಅಷ್ಟೇ ತೆಗೆದುಕೊಳ್ಬೇಕು. ರಿಟೈರ್ಮೆಂಟ್ ಬೆನಿಫಿಟ್ ಅಂತೇಳಿ ಕೊಡಲಿಲ್ಲ ಅಂದರೆ ಸೊ ಆ ಅಮೌಂಟನ್ನು ತೆಗೆದುಕೊಳ್ಬಾರ್ದು ನೀವು. ಓಕೆ, ಸೊ ಈಗ ಫಸ್ಟ್ ನೋಡ್ರಿ, ಇನ್ನು ಈಗ ಎಲ್ಲಿಗೆ ಬಂದಿವ್ರಿ ನಾವು 10% ಆಫ್ ಸ್ಯಾಲ್ರಿ ಅಂತ ಬಂದಿದ್ದೇವೆ. ಅಂದರೆ ಸ್ಯಾಲ್ರಿ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ ಅದು ಎಷ್ಟಿದೆ ಅಂತೇಳಿ. ಸೊ ಇದನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ, ಸೊ ನಾವು ಫಸ್ಟಿಗೆ ನೋಡ್ರಿ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ನೋಡ್ರಿ. ಬೇಸಿಕ್ ಸ್ಯಾಲ್ರಿ ಆಫ್ ರುಪೀಸ್ 5,000 ಪರ್ ಮಂತ್ ಅಂತಿದೆ ಬೇಸಿಕ್ ಸ್ಯಾಲ್ರಿ. ಸೊ ನೆಕ್ಸ್ಟ್ ಏನು ತೆಗೆದುಕೊಳ್ಬೇಕ್ರಿ, ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ತೆಗೆದುಕೊಳ್ಬೇಕ್ರಿ. 2,500 ತೆಗೆದುಕೊಳ್ಬಾರ್ದು ನಾವು. ಯಾಕೆ ನೋಡ್ರಿ, ಇಲ್ಲಿ ಬ್ರ್ಯಾಕೆಟ್ದಾಗ 1,500 ಇನ್ಕ್ಲೂಡ್ ಇನ್ ದ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿದ್ದಾರೆ. ಸೊ ನೀವು 1,500 ರಿಟೈರ್ಮೆಂಟ್ ಬೆನಿಫಿಟ್ಗೆ ತೆಗೆದುಕೊಳ್ಬೇಕು. ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿದರೆ ಅಂದರೆ ಪರ್ ಮಂತಿಗೆ 1,500 ಅಂತೇಳಿ ಟ್ರೀಟ್ ಮಾಡಿದ್ದಾರೆ. ಸೊ ಅದನ್ನು ತೆಗೆದುಕೊಳ್ರಿ. ಸೊ ನೆಕ್ಸ್ಟ್ ಏನು ಮಾಡಬೇಕಿನ್ನ, ಕಮಿಷನ್ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ, ಪರ್ ಎನ್ ಎಮ್ ಕೊಟ್ಟಿದ್ದಾರಲ್ಲ 15,000 ಕಮಿಷನ್ ಆಫ್ ರುಪೀಸ್ 15,000 ಪರ್ ಎನ್ ಎಮ್ ಕೊಟ್ಟಿದ್ದಾರೆ. ಸೊ ಇದನ್ನು ತೆಗೆದುಕೊಳ್ಬೇಕು.
ಸೊ ಈಗ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ 5000 ಇಂಟು 12 ಮಾಡಿರಿ ಎಷ್ಟು ಬರುತ್ತೆ ಬೇಸಿಕ್ ಸ್ಯಾಲ್ರಿ 60,000 rupees ಬರುತ್ತೆ ಬೇಸಿಕ್ ಸ್ಯಾಲ್ರಿ 60,000. ಸೊ ಇಲ್ಲಿ ನೋಡಿರಿ 5,000 ಪರ್ ಮಂತ್ ಇದೆ ಅಲ್ರಿ 5,000 ಪರ್ ಮಂತ್. ನೆಕ್ಸ್ಟ್ ಇದಾದ ನಂತರ ಡಿ ಎನ್ ಎಸ್ ಅಲೌನ್ಸ 1,500 ರಿಟೈರ್ಮೆಂಟ್ ಬೆನಿಫಿಟ್ ಆರ್ ಬಿ ಅಂತ ಇರ್ಬೇಕು ರೀ ಅದು ರಿಟೈರ್ಮೆಂಟ್ ಬೆನಿಫಿಟ್ ಅಂತೇಳಿ. ಸೊ ಅಂದಾಗ ಮಾತ್ರ ತೆಗೆದುಕೊಳ್ಬೇಕು ನೀವು 1,500 ಇಂಟು 12 ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ 18,000 rupees ಬರುತ್ತೆ. ಸೊ ಇದಾದ ನಂತರ ಏನು ಮಾಡಿರಿ ಕಮಿಷನ್ ಪರ್ ಎನ್ ಎಮ್ ಕೊಟ್ಟಿದಾರಲ್ಲ 15,000. ಸೊ ಕಮಿಷನ್ನ ಡೈರೆಕ್ಟಾಗಿ ತೆಗೆದುಕೊಳ್ರಿ ಪರ್ ಎನ್ ಎಮ್ ಕೊಟ್ಟಿದಾರಲ್ಲ 15,000 ತೆಗೆದುಕೊಳ್ರಿ. ಸೊ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿ ಎನ್ ಎಸ್ ಅಲೌನ್ಸ್ ಪ್ಲಸ್ ಕಮಿಷನ್ ಮಾಡಿರಿ ಟೋಟಲ 93,000 ಸ್ಯಾಲ್ರಿ ಫಾರ್ ಎಚ್ ಆರ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಈ 93,000 ಇಲ್ಲಿ ತೆಗೆದುಕೊಳ್ಬೇಕು ನೀವು 93,000 ಮೇಲೆ 10% ಮಾಡಿರಿ ಎಷ್ಟು ಬರುತ್ತೆ 9,300. 24,000ದಲ್ಲಿ 9,300 ಲೆಸ್ ಮಾಡಿರಿ ಅಮೌಂಟ್ ಇಡ್ರಿ ಎಷ್ಟು ಬರುತ್ತೆ 14,700 rupees ಬರುತ್ತೆ. ಓಕೆ. ಸೊ ಇದಾದ ನಂತರ ಇಲ್ಲಿ ಒಂದು ಲಾಸ್ಟ್ ನಿಮ್ಮ ಪಾಯಿಂಟ್ ಹೇಳಿ ನಾನು 50% ಆರ್ 40% ಆಫ್ ಸ್ಯಾಲ್ರಿ ಅಂತ ಹೇಳಿನಿ. ಸೊ ಇಲ್ಲಿ ಬಾಗಲಕೋಟೆ ಅಂತಿದೆಯಲ್ಲ ಸೊ ಬಾಗಲಕೋಟೆ ನಾಟ್ ಎ ಮೆಟ್ರೋ ಸಿಟಿ. ಸೊ ಹಾಗಾಗಿ ನಾವು ಏನು ಮಾಡಬೇಕಿದ್ದ 40% ಆಫ್ ಸ್ಯಾಲ್ರಿ ಅಂತೇಳಿ ತೆಗೆದುಕೊಳ್ಬೇಕು ಅಥವಾ 2/5 ಅಂತ ಹೇಳಿದ್ರು ನಡೆಯುತ್ತೆ. ಸೊ ಒಂದೇ ಪ್ಯಾಟರ್ನ್ ನೀವು ಫಾಲೋ ಅಪ್ ಮಾಡಿರಿ 40% ಆಫ್ ಸ್ಯಾಲ್ರಿ ಎಷ್ಟಿದೆ 93,000 ಇದೆ ಅದರ ಮೇಲೆ 40% ಮಾಡಿದಾಗ 37,200 ಬರುತ್ತೆ. ಸೊ ಈ ಮೂರು ವ್ಯಾಲ್ಯೂ ನೋಡಿರಿ 30,000 14,700 37,200 ಮೂರುದ್ರಾಗ ಯಾವುದು ಲೀಸ್ಟ್ ಇದೆ ರೀ ಯಾವುದು ಕಡಿಮೆ ಇದೆ ವ್ಯಾಲ್ಯೂ 14,700 ಕಡಿಮೆ ಇದೆಯಲ್ಲ. ಸೊ ಅದನ್ನ ಔಟ್ರ್ ಕಾಲಮ್ದಾಗ ಇಡ್ರಿ. ಸೊ ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ದಾಗನ್ನ ಮೈನಸ್ ಮಾಡಿರಿ 30,000ದಾಗ ಮೈನಸ್ ಮಾಡಿರಿ ಎಷ್ಟು ರೀ 14,700 ಮೈನಸ್ ಮಾಡಿರಿ ರಿಮೈನಿಂಗ್ ಎಷ್ಟು ಬರುತ್ತಿಲ್ಲ. ಸೊ ಅದು ಟ್ಯಾಕ್ಸೇಬಲ್ ಎಚ್ ಆರ್ ಎ ಅನ್ಬೋದು ನೀವು. ಸೊ ಎಷ್ಟು ಬರುತ್ತೆ 15,300 ಬರುತ್ತೆ. ಓಕೆ. ಸೊ ನೀವು ಇಲ್ಲಿ ಎಚ್ ಆರ್ ಎ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡುವಾಗ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಓಕೆ. ಸೊ 15,300 ಇಟ್ ಈಸ್ ಎ ಟ್ಯಾಕ್ಸೇಬಲ್ ಎಚ್ ಆರ್ ಎ. ಓಕೆ. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ 2024 ಇಯರ್ ಎಲ್ಲ ಕ್ವಶನ್ ಪೇಪರ್ದಲ್ಲಿ ಇರುವಂಥ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ನೀವು ನೋಡ್ಬೋದು ಚಾಯ್ಸಿಂಗ್ ಇಲ್ಲದೆ ಎಲ್ಲ ಕ್ವಶನ್ ಕೂಡ ಸಾಲ್ವ್ ಮಾಡಿದ್ದೀನಿ ಆಲ್ 5 ಯೂನಿಟ್ಸ್ ಮೇಲೆ. ಸೊ ಇವನ್ನೆಲ್ಲ ನೀವು ಕ್ಲಾಸ್ ನೋಡಬೇಕಾಯ್ತಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟ್ ಎಲ್ಲ ಇದೆ ನೋಡಿರಿ. ಸೊ ನೀವಲ್ಲಿ ಈಸಿಲಿ ನೋಡ್ಬೋದು. ಓಕೆ. ಸೊ ಕ್ಲಾಸ್ ಲೈಕ್ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲನ್ನು ಪ್ರೆಸ್ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ನೂ ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ಸ್ ಕ್ಲಾಸಲ್ಲಿ ಮತ್ತು ಯಾವರೇ ಪ್ರಾಬ್ಲಮ್ಸ್ ಇದ್ದರೆ ಅದು ನಾನು ಸಾಲ್ವ್ ಮಾಡ್ತೇನೆ. ಓಕೆ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.